ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ನಿಮಗೆ ನಮ್ಮ ಎಲ್ಲ ಪಾಠಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಬೇಕು. ಪ್ಲೇಲಿಸ್ಟಲ್ಲಿ ಹೋದರೆ ಸಬ್ಜೆಕ್ಟ್ ವೈಸ್ ನಿಮಗೆ ಯೂಟ್ಯೂಬ್ ಚಾನಲ್ಗಳು ಸಿಗುತ್ತೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಸಂಸ್ಥೆ ಬಗ್ಗೆ ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು www.spardhakarnataka.academy.in ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮಗೆ ಮಾಕ್ ಟೆಸ್ಟ್ ಸಿಗ್ತದೆ, ಕರೆಂಟ್ ಅಫೇರ್ಸ್ ಸಿಗ್ತದೆ ಮತ್ತು ಕ್ವಿಜ್ ಸಿಗ್ತದೆ. ಇಷ್ಟು ಮಾಹಿತಿಯನ್ನು ಸಹ ನಾವು ನಿಮಗೋಸ್ಕರ ನೀಡ್ತಾ ಇದ್ದೇವೆ. ಹಾಗಾಗಿ ಇದನ್ನು ಓದೋದ್ರ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ, ನಾನು ಕಳೆದ ಅವಧಿಯಲ್ಲಿ ಆಧುನಿಕ ಭಾರತ ಇತಿಹಾಸದ ಪಾರ್ಟ್ 1 ಬಗ್ಗೆ ಮಾತಾಡಿದ್ದೆ. ಇವತ್ತು ಈ ಅವಧಿಯಲ್ಲಿ ಆಧುನಿಕ ಭಾರತ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾದ ಪಾರ್ಟ್ 2 ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ, 7 ಘಟಕಗಳಲ್ಲಿ ಪ್ರತಿಯೊಂದು ಘಟಕದಲ್ಲೂ ಒಂದೊಂದು ವಿಡಿಯೋ ಸರಣಿಯನ್ನು ನಾನೀಗ ಫಸ್ಟ್ 7 ವಿಡಿಯೋಗಳಲ್ಲಿ ಬಿಡ್ತಾ ಇದ್ದೆ. ಕಾರಣ ಇಷ್ಟೇ, ಈ ಮುಂಬರುವ KS ಮತ್ತು FDA ಇರ್ಬೋದು ಮತ್ತು UPSC ಎಕ್ಸಾಮ್ ಇರ್ಬೋದು, ಅದರ ಜೊತೆಗೆ ನಿಮ್ಗೆ ಈಗ ಕೆಸೆಟ್ ಎಕ್ಸಾಮ್ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಇದೆ ಮತ್ತು PSI ಎಕ್ಸಾಮ್ ಇದೆ. ಇಷ್ಟು ಪರೀಕ್ಷೆಗಳಿಗೆ ಉಪಯುಕ್ತ ಆಗಲಿ, ಈ ಮಾಡರ್ನ್ ಇಂಡಿಯಾದ ಅಷ್ಟು ಸಿಲೆಬಸ್ ನಿಮಗೆ ಪರಿಚಯ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಒಂದೊಂದು ವಿಡಿಯೋವನ್ನು ಒಂದೊಂದು ಘಟಕದಲ್ಲಿ ಬಿಡ್ತಾ ಇದ್ದೇನೆ. ಜೊತೆಗೆ ಸಿಲೆಬಸ್ ಫ್ರೇಮ್ ವರ್ಕನ್ನು ಮಾಡಿದೆ. ಅದು ನಿಮಗೆ ತುಂಬ ಯೂಸ್ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಆಧುನಿಕ ಭಾರತದ ಪಾರ್ಟ್ 2 ಅಲ್ಲಿ ನಾನಿವತ್ತು ಸೆಕೆಂಡ್ ಯೂನಿಟ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಸೆಕೆಂಡ್ ಯೂನಿಟ್ ಫ್ರೆಂಡ್ಸ್ ಹೀಗಿದೆ: ಭಾರತದಲ್ಲಿ ಬ್ರಿಟಿಷರ ಆಡಳಿತ ಮತ್ತು ಕಂದಾಯ ನೀತಿ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೆವಿನ್ಯೂ ರೂಲ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ನೋಡಿ, ಫಸ್ಟ್ ಯೂನಿಟ್ ಅಲ್ಲಿ ನಾವು ಮಾತಾಡಿದೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಯಿತು. ಕರ್ನಾಟಕ ಯುದ್ಧಗಳ ಆದ ಮೇಲೆ ಈ ಭಾರತವನ್ನು, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಗೆಲ್ಲುವ ದೃಷ್ಟಿಯಿಂದ ಬ್ರಿಟಿಷರು ಏನೆಲ್ಲ ಮಾಡಿದ್ರು ಅಂತಕ್ಕಂಥದ್ದು ಈ ಚಾಪ್ಟರ್ ಇಂಪಾರ್ಟೆಂಟ್. ನೋಡಿ, ಹಾಗೆ ವಿಶೇಷವಾಗಿ ನಾವು ನೋಡೋದಾದ್ರೆ ಈ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎಕ್ಸಾಮ್ಗಳಲ್ಲಿ ಹೆಚ್ಚು ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತದೆ. ಎಲ್ಲ ಕ್ವಶನ್ ಪೇಪರ್ಗಳಲ್ಲೂ ಇರ್ತದೆ ಅಂತಕ್ಕಂಥದ್ದು ನೋಡ್ಬೋದು. ನೋಡಿ, ಈ ಯೂನಿಟ್ ಅಲ್ಲಿ ನಾನು ಮಾತಾಡೋದಾದ್ರೆ ಫಸ್ಟು ಉತ್ತರ ಭಾರತವನ್ನು ಬ್ರಿಟಿಷರು ಗೆಲ್ಲೋದಕ್ಕೆ 2 ಕಾನ್ಸೆಪ್ಟ್ ಮುಖ್ಯ: ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ ಪ್ಲಾಸಿ ಕದನ. ಭಾರತದಲ್ಲಿ ಡ್ಯುಯಲ್ ಗವರ್ಮೆಂಟ್ ಮತ್ತು ದಿವಾನಿ ರೈಟ್ಸ್ಗೆ ಅವಕಾಶ ನೀಡೋದಕ್ಕೆ ಮುಖ್ಯ ಕಾರಣ ಈ ಬಕ್ಸರ್ ಕದನ. ಈ ಬಕ್ಸರ್ ಪ್ಲಾಸಿ ಆದ್ಮೇಲೆ ಉತ್ತರ ಭಾರತವನ್ನ ಗೆದ್ದ ನಂತರ ಬ್ರಿಟಿಷರ ಕಣ್ಣು ದಕ್ಷಿಣ ಭಾರತದ ಕಡೆಗೆ ಬೀಳಿತು. ಹೈದರ್ನ ಏಳಿಗೆಯನ್ನ ಸಹಿಸ್ತಿಲ್ಲ. ಹಾಗೆ ದೇಶೀಯ ರಾಜನೊಬ್ಬ ಬ್ರಿಟಿಷರನ್ನ ಪ್ರಥಮ ಬಾರಿಗೆ ಸೋಲಿಸಿದ್ದು ಹೈದರ್ ಅಲಿ. ಈ ಹೈದರ್ ಮತ್ತು ಟಿಪ್ಪುವಿನ ಒಡನೆ ಬ್ರಿಟಿಷರು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ. ಫಸ್ಟ್ ಆಂಗ್ಲೋ, ಸೆಕೆಂಡ್ ಅಂಡ್ ಥರ್ಡ್ ಅಂಡ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್. ಮೊದಲ ಆಂಗ್ಲೋ ಮೈಸೂರು ವಾರ್ ಮದ್ರಾಸ್ ಅಗ್ರಿಮೆಂಟ್ ಒಂದಿಗೆ ಎಂಡ್ ಆಗ್ತದೆ. ಬ್ರಿಟಿಷ್ ಆಫೀಸರ್ ಕರ್ನಲ್ ಸ್ಮಿತ್ ಇರ್ತಾನೆ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಮಂಗಳೂರು ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ಬ್ರಿಟಿಷ್ ಆಫೀಸರ್ ವಾರ್ನ್ ಆಸ್ಟಿಂಗ್ಸ್ ಇರ್ತಾನೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಸಂಬಂಧಿಸಿದಂತೆ ನಿಮಗೆ ಅದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಆಗ ಬ್ರಿಟಿಷ್ ಆಫೀಸರ್ ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನೆ. ಹಾಗೆ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಬ್ರಿಟಿಷ್ ಆಫೀಸರ್ ಯಾರಿರ್ತಾನೆ ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನೆ, ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದ. ಫ್ರೆಂಡ್ಸ್, ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಭಾರತ ಉತ್ತರ ದಕ್ಷಿಣ ಭಾರತವನ್ನು ಇವರು ಗೆದ್ದ ನಂತರ ಇವರ ಆಡಳಿತ ಮತ್ತು ಕಂದಾಯ ನೀತಿ ಸಂಪತ್ತಿನ ಲೂಟಿಯನ್ನು ಹೇಗೆ ಮಾಡ್ತು ಅನ್ನೋದನ್ನು ನೋಡೋದಾದ್ರೆ ಫಸ್ಟ್ ರೆವಿನ್ಯೂ ಲೂಟ್. ಕಾಯಂ ಜಮೀನ್ದಾರಿ ಪದ್ಧತಿ ಏನಿದೆ, ಏನು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತಂದವನು ಲಾರ್ಡ್ ಕಾರ್ನ್ ವಾಲಿಸ್. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ಸೆಕೆಂಡ್ ಒನ್ ರೈತವಾರಿ ಸಿಸ್ಟಮ್. ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಸರ್ ಥಾಮಸ್ ರೋ. ಮಡ್ರಾಸ್ನ ಸೇಲಂ ಜಿಲ್ಲೆಯಲ್ಲಿ 1820ರಲ್ಲಿ ಇಂಪ್ಲಿಮೆಂಟ್ ಆಯಿತು ಇಂಡಿಯಾದಲ್ಲಿ. ಹಾಗೆ ಅದಾದ ನಂತರ ಅದೇ ಸರ್ ಥಾಮಸ್ ರೋನಿಂದ ಮೀರಸ್ದಾರಿ ಸಿಸ್ಟಮ್ ಅಂತಕ್ಕಂಥದ್ದು ಬರ್ತದೆ. ಇದು ಮಲ್ಬಾರ್ ಮತ್ತೆ ಆಂಧ್ರಗಳಲ್ಲಿ ಜಾರಿಗೆ ತರ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಮಹಲ್ವಾರಿ ಸಿಸ್ಟಮ್ ಬೆಂಟಿಕ್ನ ಕಾಲದಲ್ಲಿ ಬರ್ತದೆ. ಮಹಲ್ವಾರಿ ಸಿಸ್ಟಮ್. ಈ 4 ಏನಿದೆ ಕಂದಾಯ ನೀತಿಗೆ ಸಂಬಂಧಿಸಿದಂಥದ್ದನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್, ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಕಾಲದಲ್ಲಿ ಜಾರಿಗೆ ಬಂತು ಅಂತ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಲಾರ್ಡ್ ವಿಲಿಯಂ ಬೆಂಟಿಕ್ಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗೋಣ. ಫ್ರೆಂಡ್ಸ್,
ನೋಡಿ, ಈ ಒಂದು ಯೂನಿಟ್ ಮುಂಬರುವ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಈ ಯೂನಿಟಿನ ಫಸ್ಟ್ ಪಾಯಿಂಟ್ ಪ್ಲಾಸಿ ಕದನದ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ, ಒಂದು ಪ್ಲಾಸಿ ಕದನ ಅಂದರೆ ಆ ಪ್ಲಾಸಿ ಕದನಕ್ಕೆ ಸಂಬಂಧಿಸಿದಂತಹ ಮೇನ್ ಕಾಸಸ್ ಆಫ್ ಬೆಟಲ್, ಪ್ಲಾಸಿ ಬೆಟಲ್ಗೆ ನೆಕ್ಸ್ಟ್ ಇವೆಂಟ್ಸ್ ಆಫ್ ವಾರ್ ಏನಿತ್ತು ಮತ್ತು ಇದರ ರಿಸಲ್ಟ್, ಇದರ ಪರಿಣಾಮಗಳು ಏನಾಯಿತು ಅಂತಕ್ಕಂಥದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗೋಣ ಇವತ್ತು. ಓಕೆ ಫ್ರೆಂಡ್ಸ್, ಹಾಗಾದರೆ ಇಂದಿನ ವಿಡಿಯೋವನ್ನು ನೋಡಿದರೆ ನನ್ನ ಈ ವಿಡಿಯೋದ ಮಾಹಿತಿ ನಿಮಗೆ ಹೆಚ್ಚಿನದಾಗಿ ಅರ್ಥವಾಗ್ತದೆ ಅಂತ ಹೇಳ್ತೇನೆ. ಈ ವಿಷಯವನ್ನು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಅರಿಸ್ಟಾಟಲ್ ಏನಿದ್ದಾರೆ, ಅರಿಸ್ಟಾಟಲ್ ಅವರು ಇತಿಹಾಸದ ಬಗ್ಗೆ ನೀಡಿರ್ತಕ್ಕಂತಹ ಒಂದು ಡೆಫಿನೇಷನ್ ಅನ್ನು ನೀಡ್ತಾ ಇವತ್ತಿನ ಕ್ಲಾಸನ್ನು ಆರಂಭ ಮಾಡ್ತಾ ಹೋಗೋಣ. ನೋಡಿ, ಬದಲಾಗದ ಗತಕಾಲದ ವೃತ್ತಾಂತವೇ ಇತಿಹಾಸ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅರಿಸ್ಟಾಟಲ್ ಅವರು? ಬದಲಾಗದ ಗತಕಾಲದ ವೃತ್ತಾಂತವೇ ಇತಿಹಾಸ ಅಂತ ಹೇಳ್ತಾರೆ. ಹಾಗಾಗಿ ಪ್ಲಾಸಿ ಕದನದ ಬಗ್ಗೆ ಮಾತಾಡೋಣ. ನೋಡಿ, ಈ ಎಲ್ಲ ಪರೀಕ್ಷೆಗಳಲ್ಲೂ ಫಸ್ಟ್ ಪ್ಲಾಸಿ ಕದನ ಫಸ್ಟ್ ಪ್ರಶ್ನೆ ನೆನಪಿಟ್ಕೊಳ್ಬೇಕಾಗಿದ್ದು ಡೇಟ್ ಅಂಡ್ ಇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಟಲ್ ಆಫ್ ಪ್ಲಾಸಿ ಅಥವಾ ಪ್ಲಾಸಿ ಕದನ 1757 ಜೂನ್ 23ನೇ ತಾರೀಕು ನಡೀತು. ಓಕೆ ಸ್ನೇಹಿತರೆ, ಫ್ರೆಂಡ್ಸ್ ನೋಡಿ, ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಹಾಗಾದ್ರೆ ಇದು ತುಂಬಾ ಸಿಂಪಲ್ ಪ್ರಶ್ನೆ ಆದ್ರೂ ಸಹ ಪ್ಲಾಸಿ ಅಂತಕ್ಕಂಥದ್ದು ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ತಾರೆ. ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು ಒಂದು ಪ್ಲೇಸು ಪ್ಲಾಸಿ. ಈ ಪ್ಲಾಸಿ ಎಲ್ಲಿದೆ? ಹುಗ್ಲಿ ನದಿ ತೀರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಈ ಪ್ಲಾಸಿ. ಈ ಪ್ಲಾಸಿಯಲ್ಲಿ ಯುದ್ಧ ಹೇಗೆ ನಡೀತು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಬಂಗಾಳ ಅಂತಕ್ಕಂಥದ್ದು ಜಗತ್ತಿನ ಸ್ವರ್ಗ ಅಂತ ಇದೆ. ಶ್ರೀಮಂತ ವ್ಯಾಪಾರ ಕೇಂದ್ರ ಪ್ರಾಂತ್ಯವಾಗಿತ್ತು. ಶ್ರೀಮಂತ ವ್ಯಾಪಾರ ಕೇಂದ್ರ ಜೊತೆಗೆ ರೇಷ್ಮೆ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇತ್ತು. ಹಾಗಾಗಿ ಬಿಸ್ನೆಸ್ಸಿಗೆ ತುಂಬ ಉತ್ತಮವಾದಂಥದ್ದು ಅಥವಾ ಹೆಚ್ಚು ಹೆಸರಾದಂಥದ್ದು ಯಾವುದು ಅಂದರೆ ಈ ವೆಸ್ಟ್ ಬಂಗಾಳ. ಈ ವೆಸ್ಟ್ ಬಂಗಾಲಿಗೆ ಸಂಬಂಧಿಸಿದಂತೆ ನಾವು ಮಾತಾಡೋದಾದ್ರೆ ಇದೊಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಅನ್ನೋದು ಸಹ ನಮ್ಮ ಗಮನದಲ್ಲಿರಬೇಕು. ಹಿಂದೆ ಶಶಾಂಕ ಅಥವಾ ಹಿಂದೆ ಈ ವೆಸ್ಟ್ ಬಂಗಾಲ್ಗಿದ್ದಂಥ ಹೆಸರು ಗೌಡ ದೇಶ ಅಂತ ಕರಿತೇವೆ. ಈಗ ಅಸ್ಸಾಮಿಗೆ ಕಾಮರೂಪ ಅಂತ ಕರಿತೇವೆ, ಹಾಗೆ ಗೌಡ ದೇಶ ಅಂತಲೂ ಸಹ ಕರಿತೇವೆ. ಅಂದ್ರೆ ಈ ಪ್ಲಾಸಿ ಕದನಕ್ಕಿಂತ ಮುಂಚೆ ಈ ಬಂಗಾಳದ ಹಿನ್ನೆಲೆಯನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಲ್ಕತ್ತಾದ ಒಂದು ಇಂಪ್ರೂವ್ಮೆಂಟ್ ಬಗ್ಗೆನೂ ಸಹ ಮಾತಾಡಿ. ಹಾಗೆ ಈ ಬಂಗಾಳದಲ್ಲಿ ಆದಂತಹ ಮೊದಲ ಕದನ ಯಾವುದು ಅಂತ ಎಕ್ಸಾಂಪಲ್ ಪ್ರಶ್ನೆ ಬಂದಿದೆ. ಪ್ಲಾಸಿ, ಮೊದಲ ಪ್ಲಾಸಿ ಕದನವೇ ಬಂಗಾಳದಲ್ಲಿ ಆಯಿತು ಅಂತ. ಆದರೆ ಈ ಪ್ಲಾಸಿ ಕದನ ಬಂಗಾಳದಲ್ಲಿ ಆದ ಮೇಲೆ ಅಥವಾ ಆಗೋದಕ್ಕಿಂತ ಹಿಂದೆ ಇದ್ದಂತಹ ಮೊಘಲ್ ಚಕ್ರವರ್ತಿ ನವಾಬರು, ಈ ನವಾಬರೊಡನೆ ಬ್ರಿಟಿಷರಿಗೆ ಹೇಗೆ ಯುದ್ಧ ಆಯಿತು ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊಘಲ್ ಸಂತತಿಯನ್ನ ಆಳಿದಂತಹ 6 ಜನ ವೈಭವ ಗ್ರ್ಯಾಂಡ್ ಆಗಿ ಆಳಿದಂತಹ ಕೊನೆಯದಾಗಿ 6 ಜನದಲ್ಲಿ ಯಾರು ಅಂದ್ರೆ ಔರಂಗಜೇಬ್. 1707ರಲ್ಲಿ ಔರಂಗಜೇಬ್ ಮರಣ ಹೊಂದಿದ್ದರಿಂದ ಅವನ ನಂತರ ಬಂದಂಥವರು ಅದಕ್ಷ ದೊರೆಗಳಾಗಿದ್ದರು. ಆಗ 1727ರಲ್ಲಿ ಬಂಗಾಳದಲ್ಲಿ ಪ್ರಥಮ ನವಾಬನಾದಂಥವನು ಯಾರಪ್ಪ ಅಂದ್ರೆ ಖುರ್ಷಿದ್, ಅಂದ್ರೆ ಅಲ್ಲಿ ಆದಂಥವನು ಮುರ್ಷಿದ್ ಕುಲಿ ಖಾನ್ ಅಂತಕ್ಕಂಥ. ಯಾರು? ಮುರ್ಷಿದ್ ಕುಲಿ ಖಾನ್ ಅಂತಕ್ಕಂಥವನು ಬಂಗಾಳದ ಪ್ರಥಮ ನವಾಬನಾಗ್ತಾನೆ. ಆದ್ರೆ ಆ ಕಾಲದಲ್ಲಿ ರಾಜಧಾನಿ ಯಾವುದಿತ್ತು? ಮುರ್ಷಿದಾಬಾದ್ ಅಂತ ಇತ್ತು ವೆಸ್ಟ್ ಬಂಗಾಳಲ್ಲಿ ರಾಜಧಾನಿ. ಹಾಗಾದ್ರೆ ಆ ಮುರ್ಷಿದಾಬಾದ್ನಿಂದ ಮೋಂಗರಿನ್ಗೆ ಈ ರಾಜಧಾನಿಯನ್ನ ವರ್ಗಾಯಿಸಿದವನು ಯಾರು? ಮೀರ್ ಕಾಸಿಂ. ಮುಂದೆ ಮಾತಾಡ್ತೀನಿ ಅಂತ. ಹಾಗಾದ್ರೆ ಈ ಮುರ್ಷಿದ್ ಕುಲಿ ಖಾನನ ನಂತರ ಹಾಲಿವರ್ದಿ ಖಾನ್ ಅಂತ ಬರ್ತಾನೆ. ಈ ಹಾಲಿವರ್ದಿ ಖಾನ್ ಮರಣದ ನಂತರ ಅವನ ಮೂರನೇ ಮಗಳ ಮಗನೇ ಯಾರು ಅಂದ್ರೆ ಈ ಸಿರಾಜುದ್ದೌಲಾ. 1756ರಲ್ಲಿ ಸಿರಾಜುದ್ದೌಲಾ ಅಧಿಕಾರಕ್ಕೆ ಬರ್ತಾನೆ. ಈ ಸಿರಾಜುದ್ದೌಲನ ಪೂರ್ಣ ಹೆಸರೇನು ಅಂತ ಕೇಳ್ತಾರೆ. ಮಿರ್ಜಾ ಮಹಮ್ಮದ್ ಸಿರಾಜುದ್ದೌಲಾ ಅಂತಕ್ಕಂಥದ್ದು ಇವನ ಪೂರ್ಣ ಹೆಸರು. ಇವನು ಅಧಿಕಾರಕ್ಕೆ ಬಂದಿದ್ದು 1756ರಲ್ಲಿ ಅಂತಕ್ಕಂಥದ್ದು. ಇವನು ಬಂಗಾಳದ ನವಾಬನಾಗ್ತಾನೆ. ಹಾಗಾದ್ರೆ ಫ್ರೆಂಡ್ಸ್, ಇವನಿಗಿದ್ದಂಥ ಟೈಟಲ್ ಬಿರುದೇನು ಅಂತ ಕೇಳ್ಬೋದು. ರಾಜ್ಯದ ಸೂರ್ಯ ಅಂತ ಕರಿತಾರೆ. ಏನಂತ ಕರಿತಾ ಇದ್ರು? ರಾಜ್ಯದ ಸೂರ್ಯ. ಇವನ ತಂದೆ ಯಾರು ಅಂದ್ರೆ ಜೈನುದ್ದೀನ್ ಮೊಹಮ್ಮದ್ ಖಾನ್ ಅಂತಕ್ಕಂಥದ್ದು ಇವನ ತಂದೆ. ಸಿರಾಜುದ್ದೌಲನ ತಂದೆ ಯಾರು ಅಂದ್ರೆ ಜೈನುದ್ದೀನ್ ಮೊಹಮ್ಮದ್ ಖಾನ್. ಹಾಗಾದ್ರೆ ಇನ್ನೂ ಅಪ್ಲೈಡ್ ಪ್ರಶ್ನೆ ಬರೋದಾದ್ರೆ, ಪ್ಲಾಸಿ ಕದನ ನಡೆದಾಗ ಈಗ ಮೊಘಲರಿಂದ ಏನಾಯ್ತು, ಇಲ್ಲಿ ನವಾಬರ ಹುದ್ದೆ ಸ್ಟಾರ್ಟ್ ಆಯ್ತು. ನವಾಬರಿಗೆ ಸಂಬಂಧಿಸಿದಂತೆ ಇಲ್ಲಿ ಅಧಿಕಾರಕ್ಕೆ ಬಂದ್ರು. ಈಗ ಯಾರು ಅಂದ್ರೆ ಸಿರಾಜುದ್ದೌಲಾ ಅಧಿಕಾರದಲ್ಲಿದೆ. ಪ್ರಶ್ನೆ ಹಿಂಗೂ ಬರ್ಬೋದು, ಅಪ್ಲೈಡ್ ಪ್ರಶ್ನೆ ಒಂದ್ಸಲಿ ಕೇಳಿದಾನೆ. ಹೆಂಗ್ ಕೇಳ್ತಾನೆ? ಪ್ಲಾಸಿ ಕದನ ನಡೆದಾಗ ಮೊಘಲ್ ಚಕ್ರವರ್ತಿ ಯಾರಿದ್ರು ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂದ್ರೆ ಈಗಾಗಲೇ ಬಂದಿದೆ, ಬಕ್ಸರ್ ಕದನ ನಡೆದಾಗ ಯಾರಿದ್ರು, ಪ್ಲಾಸಿ ಕದನ ನಡೆದಾಗ ಯಾರಿದ್ರು,
ಮೊಹಮ್ಮದ್ ಅಂದರೆ ನಾದಿರ್ ಶಾ ದಾಳಿ ಮಾಡಿದಾಗ ಯಾರಿದ್ರು, ಈ ಥರದ್ದೆಲ್ಲ ಪ್ರಶ್ನೆಗಳು ಲೀಸ್ಟಲ್ಲಿ ಬರ್ತದೆ ಮೊಘಲ್ ಡೈನೆಸ್ಟಿ ಬಗ್ಗೆ. ಅಂದರೆ ಈ ಪ್ಲಾಸಿ ಕದನ ನಡೆದಾಗಿದ್ದಂಥ ಮೊಘಲ್ ಚಕ್ರವರ್ತಿ ಯಾರು ಅಂದರೆ 2ನೇ ಆಲಂಗೀರ್ ಅಂತ. ಯಾರೋ 2ನೇ ಆಲಂಗೀರ್. ನೋಡಿ, ಇಷ್ಟು ವಿಷಯಗಳು ನಾನು ಪ್ಲಾಸಿ ಕದನಕ್ಕಿಂತ ಮುಂಚೆ ಪ್ಲಾಸಿ ಮತ್ತು ಬಂಗಾಳದ ಹಿನ್ನೆಲೆಯ ಬಗ್ಗೆ ನಾನು ಮಾತಾಡ್ತಾ ಹೋದೆ. ಹಾಗಾದ್ರೆ ಈಗ ಪ್ಲಾಸಿ ಕದನ ಜೂನ್ 23, 1757ರಲ್ಲಿ ಆರಂಭ ಆಗೋದಕ್ಕೆ ನೋಡಿ ಮುಖ್ಯವಾಗಿ ಕಾರಣಗಳೇನು, ದ ಕಾಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ನೋಡೋದಾದ ಈ ಮೊದಲ ಪಾಯಿಂಟ್ಸ್ ಅಲ್ಲಿ ನಾವು ನೆನ್ಪಿಡ್ಕೋಬೇಕು. ಇದು ನಡೆಯೋದಕ್ಕೆ ತುಂಬಾ ಕಾರಣಗಳಲ್ಲಿ ವಿಶೇಷವಾದಂಥವನ್ನ ನಾನು ಸಬ್ಜೆಕ್ಟ್ ಮಿನಿಮೈಸ್ ಮಾಡಿ ತಂದೆ. ತುಂಬಾ ಕಾರಣಗಳಲ್ಲಿ ನೋಡಿ, ಪ್ರಿಲಿಮ್ಸ್ ಎಕ್ಸಾಮಿಗೆ ಸಾಕಾಗ್ಬೋದು. ಮೈನ್ಸ್ ಅಂದ್ರೆ ಮತ್ತೆ ಬೇರೆ ರೀತಿಯಾಗಿ ಟೀಚ್ ಮಾಡಬೇಕಾಗುತ್ತೆ. KS ಮೈನ್ಸ್ ಮತ್ತು UPSCಗೆ ನಮ್ಮ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಕಾಂಪಿಟೇಟಿವ್ ಮಲ್ಟಿಪಲ್ ಚಾಯ್ಸ್ಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ. ನೋಡಿ ಫ್ರೆಂಡ್ಸ್, ಸಿರಾಜುದ್ದೌಲನ ಹೇಳಿಕೆಯನ್ನ ಇವರು ಸಹಿಸಲಿಲ್ಲ ಬ್ರಿಟಿಷರು. ನೋಡಿ, ಸಿರಾಜುದ್ದೌಲನ ಹೇಳಿಕೆ, ದ ರೈಸ್ ಆಫ್ ಸಿರಾಜುದ್ದೌಲಾ ನಾರ್ತ್ ಇಂಡಿಯಾದಲ್ಲಿ, ಇವನ ವಿಷಯಗಳನ್ನ ಬ್ರಿಟಿಷರು ಸಹಿಸಲಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ 2ನೇ ಪಾಯಿಂಟ್ ಅಲ್ಲಿ ಶೌಕತ್ ಜಂಗ್ ಮತ್ತೆ ರಾಜ ವಲ್ಲಭ ಮತ್ತೆ ಕಿಶನ್ ದಾಸರ ದಂಗೆ. ನೋಡಿ, ಶೌಕತ್ ಜಂಗ್ ಯಾರಂದ್ರೆ ಈ ಆಲಿವರ್ದಿ ಖಾನನ 2ನೇ ಮಗಳ ಮಗ. 3ನೇ ಮಗಳ ಮಗ ಸಿರಾಜುದ್ದೌಲಾ ಆದ್ರೆ 2ನೇ ಮಗಳ ಮಗ ಯಾರು ಅಂದ್ರೆ ಶೌಕತ್ ಜಂಗ್. ಇವನು ಸಹ ಸಿರಾಜುದ್ದೌಲನ ವಿರುದ್ಧ ದಂಗೆ ಹೇಳ್ತಾನೆ. ಹಾಗೆ ಅಧಿಕಾರದಿಂದ ಕೆಳಗಿಳಿಸಿದ್ದಂಥದ್ದು ಸಿರಾಜುದ್ದ ಯಾರನ್ನ ಅಂದ್ರೆ ರಾಜವಲ್ಲಭ ಮತ್ತೆ ಕಿಶನ್ ದಾಸ್ ಅಂತಕ್ಕಂಥವ್ರು. ಈ ಕಿಶನ್ ದಾಸ್ ರಾಜವಲ್ಲಭ ಇವರಿಬ್ರು ಸಹ ಸಿರಾಜುದ್ದೌಲನ ವಿರುದ್ಧ ದಂಗೆ ಎದ್ದದ್ದು ಸಹ ಇದಕ್ಕೆ ಮುಖ್ಯ ಕಾರಣ. ನೆಕ್ಸ್ಟ್ ಇವೆರಡು ರಾಜಕೀಯ ಕಾರಣಗಳಾಗಿ ನಾವು ಪೊಲಿಟಿಕಲ್ ಕಾಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿಗೆ ಸಂಬಂಧಿಸಿದಂತೆ ನೋಡ್ಬೋದು. ನೆಕ್ಸ್ಟ್ ಎಕನಾಮಿಕ್ ಕಾಸಸ್ ಅಲ್ಲಿ ನಾವು ನೋಡೋದಾದ್ರೆ, ಆರ್ಥಿಕವಾದಂತಹ ಕಾರಣಗಳಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ, ಈಗ ಪರ್ಕ್ಸಿಯಾನ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೆ. ದಸ್ತಾಕ್ ಪಾಸ್ಗಳ ದುರುಪಯೋಗ, ಈ ದಸ್ತಾಕ್ ಪಾಸ್ಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈ ದಸ್ತಾಕ್ ಪಾಸ್ಗಳನ್ನ ಅವ್ರು ಯೂಸ್ ಮಾಡೋದ್ರ ಜೊತೆಗೆ ಏನ್ ಮಾಡ್ತಾರೆ, ಬೇರೆಯವರಿಗೆ ಮಾರಾಟ ಮಾಡ್ತಾರೆ ಬಂಗಾಳದಲ್ಲಿ. ಹಾಗಾಗಿ ಇದೊಂದು ಆರ್ಥಿಕ ಕಾರಣವಾಗಿ ಪ್ಲಾಸಿ ಕದನಕ್ಕೆ ಮುಖ್ಯ ಕಾರಣ ಆಗುತ್ತೆ. ನೆಕ್ಸ್ಟ್ ಈಗ ಏನು ಈ ಫೋರ್ಟ್ ವಿಲಿಯಂ ಕೋಟೆಗೆ ಸಂಬಂಧಿಸಿದಂತೆ ನಾನು ಮಾತಾಡಿದ್ದೆ. ಮತ್ತೆ ಕಲ್ಕತ್ತಾ ಸುತ್ತ ಕೋಟೆ ಕಟ್ಟೋದಿಕ್ಕೆ ಅವರು ಈ ಸಿರಾಜುದ್ದೌಲನ ಪರ್ಮಿಷನ್ ಇಲ್ಲದೆ ಬ್ರಿಟಿಷರ ಕೋಟೆಯನ್ನು ಕಟ್ತಾರೆ. ಅದು ಸಹ ಈ ಪ್ಲಾಸಿ ಕದನಕ್ಕೆ ಮುಖ್ಯ ಕಾರಣವಾಗ್ತದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹಾಗೆ ಬ್ರಿಟಿಷರು ಈ ಫ್ರೆಂಚರ ವ್ಯಾಪಾರ ಕೇಂದ್ರವಾದಂತಹ ವೆಸ್ಟ್ ಬಂಗಾಳ್ನ ಚಂದ್ರನಾಗೂರ್ ಏನಿದೆ, ಈ ಚಂದ್ರನಾಗೂರನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ದು ಸಿರಾಜುದ್ದೌಲನಿಗೆ ಸಿಟ್ಟು ತರ್ತದೆ. ಅದು ಸಹ ಈ ಪ್ಲಾಸಿ ಕದನಕ್ಕೆ ಒಂದು ಮುಖ್ಯ ಕಾರಣ ಆಗ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿ ನಾವು ನೋಡೋದಾದ್ರೆ, ಬ್ರಿಟಿಷರು ಹಿಂದೂಗಳಿಗೆ ಆಶ್ರಯ ನೀಡಿದ್ದು ಪ್ಲಾಸಿ ಕದನಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ. ನೋಡಿ, ಈ ನವಾಬರಿದ್ದಂಥ ಕಾಲದಲ್ಲಿ ಹಿಂದೂಗಳಿಗೆ ಬ್ರಿಟಿಷರು ಅವಳ ಒಂದು ಒಡೆದ ಹಾಳುವ ನೀತಿ ಪ್ಲಾನ್ಗಳು ಆವಾಗಲೇ ಒಂದು ಕಾನ್ಸೆಪ್ಟ್ ಇತ್ತು ಅಂತ ಬ್ರಿಟಿಷರು. ಹಾಗಾಗಿ ಹಿಂದೂಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿದ್ರಿಂದ ಸಿರಾಜುದ್ದೌಲ್ನಿಗೆ ಏನಾಗ್ತದೆ, ಒಂದು ಸಿಟ್ಟು ಬರ್ತದೆ ಅಂತಕ್ಕಂಥದ್ದು ಈ ಕದನಕ್ಕೆ ಮುಖ್ಯ ಕಾರಣ ಆಗುತ್ತೆ. ಇಷ್ಟೆಲ್ಲ ಕಾರಣಗಳ ಜೊತೆಗೆ ಇಮಿಡಿಯೇಟ್ ಕಾಸಸ್, ತತ್ಕ್ಷಣದ ಕಾರಣಗಳು 2 ಪಾಯಿಂಟ್ ಮುಖ್ಯವಾಗಿದೆ. ನೋಡಿ, ಒಂದು ಇಲ್ಲಿ ಕಪ್ಪು ಕೋಣೆ ದುರಂತ 1756 ಜೂನ್ 20 ಅಂತ ಹಾಕಿದೆ. ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಇದೆ. ಈ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ನಡೆಯೋದಕ್ಕೆ ಮುಖ್ಯ ಕಾರಣ ಏನು ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. ನೋಡಿ, ಈ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಹೇಗೆ ನಡೆಯುತ್ತೆ, ಸಿರಾಜುದ್ದ ಯಾಕೆ ಈ ಬ್ಲ್ಯಾಕ್ ಹೋಲ್ ಟ್ರಾಜಿಡಿಯನ್ನ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ವೆಸ್ಟ್ ಬಂಗಾಳ್ನ ಒಂದು ಶ್ರೀಮಂತವಾದಂಥ ಬಿಸ್ನೆಸ್ ಸೆಂಟರ್ ಯಾವುದು ಅಂದ್ರೆ ಈ ಕಾಸಿಂ ಬಜಾರ್, ತುಂಬಾ ಫೇಮಸ್ ಅದು. ಈ ಕಾಸಿಂ ಬಜಾರ್ ಅಲ್ಲಿ ಬ್ರಿಟಿಷ್ ಸೈನಿಕರನ್ನ ಏನ್ ಮಾಡ್ತಾನೆ, ಸಿರಾಜುದ್ದೌಲ ಸೆರೆ ಹಿಡಿತಾನೆ. ಸಿರಾಜುದ್ದೌಲ ಸೆರೆ ಹಿಡಿದಂಥ ಸೈನಿಕರ ಸಂಖ್ಯೆ 146, 146 ಜನ ಸೈನಿಕರನ್ನ ಸೆರೆ ಹಿಡಿದು ಏನ್ ಮಾಡ್ತಾನೆ, ಅವನು ಒಂದು ಕೋಣೆಯಲ್ಲಿ, ಏನಿದು ಫೋರ್ಟ್ ವಿಲಿಯಂ ಅಂತ ಏನಿದೆ ಕಲ್ಕತ್ತಾದ, ಆ ಫೋರ್ಟ್ ವಿಲಿಯಂ ಕೋಟೆಯ ಒಂದು ಕೋಣೆಯಲ್ಲಿ ಅಲ್ಲಿ ಹಾಕಿದ್ನಲ್ಲ 14 × 18 ಫೀಟ್, ತುಂಬಾ ಚಿಕ್ಕ ಕೋಣೆ, 14 × 18 ಅಡಿ ವಿಸ್ತೀರ್ಣ ಇರತಕ್ಕಂಥ ಒಂದು ಕೋಣೆಯಲ್ಲಿ ಇಡೀ ರಾತ್ರಿ ಅವರನ್ನ ಕೂಡಿ ಹಾಕ್ತಾನೆ. ಆಗ ಬೆಳಗಾಗೋದ್ರೊಳಗೆ 123 ಜನ ಮರಣ ಹೊಂದಿದ್ರು, 23 ಜನ ಮಾತ್ರ ಬದುಕುಳಿದಿದ್ರು. ಇದನ್ನ ನಾವು ಇತಿಹಾಸದಲ್ಲಿ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ. ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಯಾವ ಕದನಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಪ್ಲಾಸಿ ಕದನಕ್ಕೆ. ಹಾಗೆ ಇದೇ ತರದ ಇವೆಂಟ್ಸ್ಗಳು ಇನ್ನು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಟಾಪಿಕ್ ಅಲ್ಲಿ ಬರೋ ಚಾನ್ಸ್ ಇರುತ್ತೆ. ನೋಡಿ, ಐರೋಪ್ಯರ ಕಗ್ಗೊಲೆ ಯಾವುದಕ್ಕೆ ಸಂಬಂಧಿಸಿದಂತೆ, ಬಕ್ಸರ್ ಕದನಕ್ಕೆ ಸಂಬಂಧಿಸಿ ನೆನಪಿರಲಿ. ನೋಡಿ, ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಬೇರೆ, ನಿಮಗೆ ಈ ಬ್ಲೂ ವಾಟರ್ ಪಾಲಿಸಿ ಬೇರೆ, ನೆಕ್ಸ್ಟು ಬ್ಲ್ಯಾಕ್ ವಾಟರ್ ಪನಿಷ್ಮೆಂಟ್ ಬೇರೆ.
ಇವೆಲ್ಲ ನಿಮ್ಮ ಗಮನದಲ್ಲಿ. ಮತ್ತೆ ಸೇಫ್ಟಿ ವ್ಯಾಲ್ಯೂ ಥಿಯರಿ, ರಕ್ಷಾ ಕವಾಟ ಸಿದ್ಧಾಂತ ಬೇರೆ, ಮುಂದೆ ಮಾತಾಡ್ತಾ ಹೋಗಿ. ಆದರೆ ಈ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತಕ್ಕಂಥ ಸಂಬಂಧಿಸಿರೋದು ಯಾವುದಕ್ಕೆ ಅಂದರೆ ಈ ಪ್ಲಾಸಿ ಕದನಕ್ಕೆ ಅಂತ. ಹಾಗಾದ್ರೆ ಈ ಒಂದು ದುರಂತವನ್ನ ಅಂತ್ಯ ಮಾಡೋದಿಕ್ಕೆ ಏನಾಯ್ತು ಅಂದ್ರೆ ಆಲಿ ನಗರ ಒಪ್ಪಂದ ಅಂತ ಆಯ್ತು. 1757 ಫೆಬ್ರವರಿ 9 ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ಈ ಅಗ್ರಿಮೆಂಟ್ ಆಯ್ತು. ಆದ್ರೆ ಈ ಆಲಿ ನಗರದ ಅಗ್ರಿಮೆಂಟಿನಂತೆ ಯಾರು ನಡ್ಕೊಳ್ಳಿಲ್ಲ? ಸಿರಾಜುದ್ದೌಲ ನಡ್ಕೊಳ್ಳಿಲ್ಲ. ಹಾಗಾಗಿ ಈ ಒಂದು ಈವೆಂಟ್ಸ್ ಅಥವಾ ಈ ಒಂದು ವಾರ್ ಸ್ಟಾರ್ಟ್ ಆಯಿತು. ಈವೆಂಟ್ಸ್ ಆಫ್ ವಾರ್, ಯುದ್ಧದ ಗತಿ ಸ್ಟಾರ್ಟ್ ಆಯಿತು. ನೋಡಿ, ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನಾನು ಈಗಾಗಲೇ ಹೇಳಿದೆ, 1757 ಜೂನ್ 23. ಆದರೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಆಗಿದ್ದು 1756 ಜೂನ್ 20ಕ್ಕೆ ಸ್ಟಾರ್ಟ್ ಮಾಡಬೇಕಂತ ಅವ್ರು 1 ವರ್ಷ ಕರೆಕ್ಟ್ ಸ್ಟಾರ್ಟ್ ಮಾಡಬೇಕಂತಿತ್ತು. ಬ್ರಿಟಿಷರಿಗೆ 3 ದಿನ ಲೇಟ್ ಆಯಿತು. 1757 ಜೂನ್ 23ಕ್ಕೆ ಈ ಪ್ಲಾಸಿ ಕದನ ಸ್ಟಾರ್ಟ್ ಆಯಿತು. ನೋಡಿ, ಬ್ರಿಟಿಷ್ ಸೈಡ್ ಅಂಡ್ ನವಾಬ ಸೈಡ್ ಈ ಎರಡೂ ಭಾಗಗಳಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಯುದ್ಧದಲ್ಲಿ ಈ ಮೀರ್ ಜಾಫರ್ನ ಮೋಸ ಹೇಗಾಯಿತು ಅಂತಕ್ಕಂಥದ್ದು, ಅಷ್ಟು ನವಾಬರ ಸೇನೆಯನ್ನ ಕಡಿಮೆ ಬ್ರಿಟಿಷ್ ಸೇನೆ ಹೇಗೆ ಸೋಲಿಸ್ತು ಅಂತ ಮಾತಾಡ್ತಾ ಹೋಗೋಣ. ನೋಡಿ, ರಾಬರ್ಟ್ ಕ್ಲೈವ್ ಗೊತ್ತದೆ, ಭಾರತಕ್ಕೆ ಒಬ್ಬ ಗುಮಸ್ತನಾಗಿ ಬಂದು ಲೇಖನಿ ಹಿಡಿಯುವ ಕೈ ಖಡ್ಗವನ್ನು ಹಿಡಿದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಮುಖ್ಯ ಕಾರಣನಾದಂತನು ಈ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಸೈಡಲ್ಲಿ ಇರ್ತಾನೆ. ಈ ಶೌಕತ್ ಜಂಗ್ ಯಾರು ಅಂತ ಗೊತ್ತಿದೆ, ಆಲಿವ್ ವರ್ದಿ ಖಾನನ 2ನೇ ಮಗಳ ಮಗ ಬ್ರಿಟಿಷ್ ಸೈಡಲ್ಲಿ ಇರ್ತಾನೆ. ಬ್ರಿಟಿಷ್ ಸೇನೆ ಎಷ್ಟಿದೆ ಅಂದರೆ 3200 ಜನ ಸೈನಿಕರು ಮಾತ್ರ ಸೋಲ್ಜರ್ಸ್ ಇದ್ದಾರೆ ಬ್ರಿಟಿಷ್ ಸೈಡ್. ಹಾಗಾದ್ರೆ ಬ್ರಿಟಿಷ್ ಸೈಡ್ ಆದ್ಮೇಲೆ ನವಾಬ ಸೈಡಲ್ಲಿ ಯಾರ್ಯಾರಿದ್ದಾರೆ? ಸಿರಾಜುದ್ದೌಲಾ ಇದ್ದಾನೆ, ಬಂಗಾಳದ ನವಾಬ. ಈ ಸಿರಾಜುದ್ದೌಲಾ ಬಂಗಾಳದ ನವಾಬ ಆದ್ಮೇಲೆ ಇವನ ನೆಚ್ಚಿನ ಸೇನಾನಿ ಯಾರು ಅಂದ್ರೆ ಮೀರ್ ಜಾಫರ್ ಮತ್ತೆ ಮೀರ್ ಮದನ್ ಅಂತ ಇದ್ದಾನೆ. ಟೋಟಲ್ ಆಗಿ ಇವರು 50,000 ಜನ ಸೈನಿಕರಿದ್ದಾರೆ. ಯಾರಲ್ಲಿ? ನವಾಬ ಸೈಡಲ್ಲಿ 50,000. ಆದ್ರೆ ಇದ್ರಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥ ಇಂಪಾರ್ಟೆಂಟ್. ಆದರೆ ಮಿತ್ರ ದ್ರೋಹಿ ಅಂತ ನಾವು ಯಾವಾಗಲೂ ಕರಿತಾ ಇರ್ತಾರಲ್ಲ ಮೀರ್ ಜಾಫರ್, ಈ ಮೀರ್ ಜಾಫರ್ ಏನ್ ಮಾಡ್ತಾನೆ, ಈ ರಾಬರ್ಟ್ ಕ್ಲೈವ್ನ ಜೊತೆ ಒಪ್ಪಂದ ಮಾಡ್ಕೊಳ್ತಾನೆ, ಲಂಚವನ್ನ ಇಸ್ಕೊಳ್ತಾನೆ. 3 ಲಕ್ಷ ಲಂಚ, ಮೊದಲ ಬಾರಿಗೆ ಲಂಚ. ಈ 3 ಲಕ್ಷ ಲಂಚವನ್ನ ಇಸ್ಕೊಂಡು ಏನ್ ಮಾಡ್ತಾನೆ, ಯುದ್ಧ ಆರಂಭವಾದಾಗ ಮೀರ್ ಜಾಫರ್ ತಟಸ್ಥನಾಗಿದ್ದರಿಂದ ಈ ಯುದ್ಧದಲ್ಲಿ ಸಿರಾಜುದ್ದೌಲಾ ಸೋಲೋದಿಕ್ಕೆ ಮುಖ್ಯ ಕಾರಣ. ಈ ಯುದ್ಧದಲ್ಲಿ ಸೋಲೋದಿಕ್ಕೆ ಮೀರ್ ಜಾಫರ್ನ ಒಳಸಂಚೆ ಕಾರಣ ಅಂತ ಕರೀತೀವಿ. ಈ ಮೀರ್ ಜಾಫರ್ನ ಒಳಸಂಚಿನಿಂದ ಸಿರಾಜುದ್ದೌಲಾ ಸೋತು ಹೋಗ್ತಾನೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹಾಗೆ ಸಿರಾಜುದ್ದೌಲಾ 1757 ಜೂನ್ 25ನೇ ತಾರೀಕು ಸೋತು ಮುರ್ಷಿದಾಬಾದ್ಗೆ ಓಡಿ ಹೋಗ್ತಾನೆ. ಇಲ್ಲಿ ಹೋಗ್ತಾನೆ, ಮುರ್ಷಿದಾಬಾದ್ಗೆ ಓಡಿ ಹೋಗ್ತಾನೆ. ಇವನು ಸೋಲೋದಿಕ್ಕೆ ಮುಖ್ಯ ಕಾರಣ ಏನು ಅಂತ ಗೊತ್ತಾಯ್ತು. ಆ ಮುರ್ಷಿದಾಬಾದಲ್ಲಿ ಸಿರಾಜುದ್ದೌಲಾ ಯಾರಿಂದ ಕೊಲೆ ಆಗ್ತಾನೆ ಅಥವಾ ಗಲ್ಲಿಗೇರಿಸಲ್ಪಡುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಮೀರ್ ಜಾಫರ್ನ ಮಗ ಮೀರನಿಂದ ಕೊಲೆ ಆಗ್ತಾನೆ ಈ ಸಿರಾಜ್ ಉದ್ ದೌಲಾ. ಇದು ಪ್ಲಾಸಿ ಕದನದಲ್ಲಿ ನಡೆದಂತ ಘಟನೆ. ಅಷ್ಟು ಜನ ಸೈನಿಕರು, ಇಷ್ಟು ಜನ ಸೈನಿಕರನ್ನ ಸೋಲಿಸೋದಿಕ್ಕೆ ಆಗ್ಲಿಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ಆದಂತ ವಿಷಯ. ಅದು ಮೀರ್ ಜಾಫರ್ನ ಒಂದು ಒಳಸಂಚು. ಹಾಗಾದ್ರೆ ಈ ಸಿರಾಜುದ್ದೌಲನ ಮಡದಿ ಯಾರು ಅಂತ ಕೇಳ್ಬೋದು. ಯಾರು ಅಂತಕ್ಕಂಥದ್ದು ಲುತೀಫ್ ಉನ್ನಿಸಾ ಅಂತಕ್ಕಂಥವಳು ಸಿರಾಜುದ್ದೌಲನ ಮಡದಿ. ಹಾಗಾದ್ರೆ ಸಿರಾಜುದ್ದೌಲನ ಸಮಾಧಿ ಟೋಂಬ್ ಎಲ್ಲಿದೆ ಅಂತ ಕೇಳ್ಬೋದು. ಮುರ್ಷಿದಾಬಾದ್ನಲ್ಲಿ, ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ಬೋದು. ನೋಡಿ, ಇವರ ಸಮಾಧಿಯನ್ನು ಮುರ್ಷಿದಾಬಾದ್ನಲ್ಲಿ ನೋಡಿದ್ರೆ ಮುಂದೆ ಈ ಯುದ್ಧಕ್ಕೆ ಕಾರಣಗಳಾಯ್ತು, ಯುದ್ಧ ನಡೆದಿದ್ದು ಗೊತ್ತಾಯ್ತು. ವೆರಿ ಇಂಪಾರ್ಟೆಂಟ್. ಈ ಪ್ಲಾಸಿ ಕದನದ ಪರಿಣಾಮಗಳು, ರಿಸಲ್ಟ್ ಏನು, ಈ ಪ್ಲಾಸಿ ಕದನದ ಪರಿಣಾಮಗಳು, ಇನ್ಫ್ಯಾಕ್ಟ್ಸ್ ಏನಾಯಿತು ಅನ್ನೋದು ಬಹಳ ಮುಖ್ಯ. ನೋಡಿ, ಪ್ಲಾಸಿ ಎಲ್ಲಿದೆ ಅಂತ ಗೊತ್ತಾಯ್ತು, ಪ್ಲಾಸಿ ಕದನಕ್ಕೆ ಮುಖ್ಯ ಕಾರಣಗಳು ಗೊತ್ತಾಯ್ತು, ಪ್ಲಾಸಿ ಯಾರ್ಯಾರ ನಡುವೆ ನಡೆದು ಅಂತ ಗೊತ್ತಾಯ್ತು. ಆ ಹೆಸರುಗಳನ್ನಾದ್ರೂ ನಿಮಗೆ ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಬ್ರಿಟಿಷ್ ಸೈಡ್ ಅಂಡ್ ನವಾಬ ಸೈಡ್ ಯಾರ್ಯಾರಿದ್ರು ಅಂತ ಪ್ರಶ್ನೆ ಕೇಳ್ಬೋದು. ಈಗ ಕೊನೆಯದಾಗಿ ಈ ಪ್ಲಾಸಿ ಕದನದ ಪರಿಣಾಮಗಳು ಭಾರತದಲ್ಲಿ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೋಡಿ, ಈಗ ಲಾಸ್ಟ್ ಪೊಲೀಸ್ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಇಂಟ್ರೊಡಕ್ಷನ್ ನಾಂದಿಯನ್ನಾಡಿದ ಕದನ ಯಾವುದು ಅಂತ ಕೇಳ್ತಾನೆ, ಪ್ಲಾಸಿ ಕದನ. ನೋಡಿ, ಈ ಪ್ಲಾಸಿ ಕದನ ಏನಾಯ್ತು ಅಂದ್ರೆ ನಾಂದಿಯನ್ನಾಡಿತು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 2ನೇ ಪಾಯಿಂಟ್ ಏನಾಯ್ತು ಅಂದ್ರೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಲಾಯಿತು. ಅವನು ಏನು ಲಂಚ ಇಸ್ಕೊಂಡು ಮೀರ್ ಸಿರಾಜುದ್ದೌಲನಿಗೆ ಮೋಸ ಮಾಡಿದ್ರಿಂದ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಇವರನ್ನ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾನೆ. ಇದರ ಕೃತಜ್ಞತೆಗಾಗಿ, ಇದು ಪ್ರಶ್ನೆ ಬಂದಿದೆ ಎಕ್ಸಾಮ್ ಅಲ್ಲಿ, ಇದರ ಕೃತಜ್ಞತೆಗಾಗಿ ಏನ್ ಮಾಡ್ತಾನೆ, ಮೀರ್ ಜಾಫರ್
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 24 ಪರಗಣ ಪ್ರಾಂತ್ಯಗಳನ್ನು ಮತ್ತು 1 ಕೋಟಿ ಹಣವನ್ನ ವೆಸ್ಟ್ ಬಂಗಾಳಲ್ಲಿ ಇಂದ ಅವನು ಬ್ರಿಟಿಷರಿಗೆ ನೀಡ್ತಾನೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಷ್ಟು ಹಣವನ್ನ ಅವನು ನೀಡಿದ್ರಿಂದ ಬಂಗಾಳದ ಖಜಾನೆ ಆಟೋಮೆಟಿಕ್ ಆಗಿ ಖಾಲಿ ಆಯಿತು. ನೋಡಿ, ಬಂಗಾಳದ ಖಜಾನೆ ಖಾಲಿ ಆಗಿದ್ದರಿಂದ ಏನಾಯ್ತು ಅಂದ್ರೆ ಮತ್ತೆ ಮೀರ್ ಜಾಫರ್ನನ್ನ ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಕಾಸಿಂ, ಅವನ ಹಳಿಮಯ್ಯ ಮೀರ್ ಕಾಸಿಮನನ್ನ ಅಧಿಕಾರಕ್ಕೆ ತರ್ತಾರೆ. ಯಾರು? ಬ್ರಿಟಿಷರು ಮೀರ್ ಕಾಸಿಮನನ್ನ ಅಧಿಕಾರಕ್ಕೆ ತರ್ತಾರೆ. ಇದು ಬಹಳ ಮುಖ್ಯವಾದಂತ ವಿಷಯ. ಆಗ ಮೀರ್ ಕಾಸಿಂ ಏನ್ ಮಾಡ್ತಾನೆ ಅಂದ್ರೆ ಮುರ್ಷಿದಾಬಾದ್ನಿಂದ ಮೊಂಗರಿನ್ಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಕೇಳ್ಬೋದು, ಯಾರು ಈ ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೊಂಗರಿನ್ಗೆ ವರ್ಗಾವಣೆ ಮಾಡಿದ್ರು? ಮೀರ್ ಕಾಸಿಂ ಬಗ್ಗೆ ನಾನು ಮಾತಾಡಿದೆ. ಈಗ ರಾಬರ್ಟ್ ಕ್ಲೈವ್ ಅಂತ ಇದೆ, 1757ರಿಂದ 60ರವರೆಗೆ ಮೊದಲ ಬಾರಿಗೆ ಬಂಗಾಳದ ಗವರ್ನರ್ ಆಗ್ತಾನೆ. ಬರೀ ಗವರ್ನರ್, ಜನರಲ್ ಅಲ್ಲ, ಪೋರ್ಟ್ ವಿಲಿಯಂ ಕೋಟೆಗೆ ಗವರ್ನರ್ ಆಗಿ ಏನೆಲ್ಲ ಮಾಡಿದ. ನಾನು ಮೊದಲಿಗೆ ಹೇಳಿದೆ, ಒಬ್ಬ ಗುಮಸ್ತನಾಗಿ ಬಂದು ಲೇಖನಿ ಹಿಡಿಯುವ ಕೈ ಖಡ್ಗವನ್ನು ಹಿಡಿದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ನಾಂದಿಯನ್ನಾಡಿ, ಜೊತೆಗೆ ಇವನು ಏನ್ ಮಾಡ್ತಾನೆ, ಡ್ಯುಯಲ್ ಗೌರ್ಮೆಂಟ್, ಫಾದರ್ ಆಫ್ ಡ್ಯುಯಲ್ ಗೌರ್ಮೆಂಟ್, ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೆ ಮತ್ತೆ ದಿವಾನಿ ರೈಟ್ಸ್ ಅನ್ನ ಬಕ್ಸರ್ ಕದನದಲ್ಲಿ ಗೆದ್ದು ಈ ಎಲ್ಲ ಅಂಶಗಳಿಗೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಕಾರಣ ಆಗ್ತಾನೆ. ಆದ್ರೆ ವಿಶೇಷತೆ ಏನು ಅಂದ್ರೆ 1774ರಲ್ಲಿ ಇವನು ಇಂಗ್ಲೆಂಡಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಸತ್ತೋಗ್ತಾನೆ. ಇಷ್ಟು ಈ ಪ್ಲಾಸಿ ಕದನದ ಅಷ್ಟು ವಿಷಯಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೋ ರೀತಿಯಲ್ಲಿ ನಾನು ಮಾತಾಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನೀವು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು 3rd ಯೂನಿಟ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.